ರಾಮ ಮಂದಿರದ ಹುಂಡಿಗೆ ಹರಿದು ಬಂತು ಕೋಟಿ ಕೋಟಿ ಹಣ. ಹುಂಡಿಗೆ ಬೀಳುವ ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಗುತ್ತದೆ? ಒಂದು ದಿನಕ್ಕೆ ಕಲೆಕ್ಟ್ ಆಗುವ ಹಣವೆಷ್ಟು? ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ರಾಮನ ಲೆಕ್ಕ ಅಂತ ಹೇಳಿ ಒಂದು ಸ್ಟೋರಿಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮ ಮಂದಿರಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ರಾಮನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಭಕ್ತರು ಅರ್ಪಿಸುವಂತಹ ನಗದು, ನಾಣ್ಯ, ಚಿನ್ನ, ಬೆಳ್ಳಿ ಹಾಗೂ ಅಮೂಲ್ಯ ವಸ್ತುಗಳು ಹುಂಡಿಯಿಂದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ತಲುಪುವವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅಂದ್ರೆ ರಾಮನ ಹುಂಡಿಗೆ ಬರುವಂತಹ ಹಣ ಏನಿದೆಯಲ್ಲ, ಅಥವಾ ಬೆಳ್ಳಿ, ಚಿನ್ನ, ಬೆಳ್ಳಿ, ಒಡವೆ ಏನೆಲ್ಲ ಇದೆಯಲ್ಲ, ಅದು ಎಷ್ಟು ಸುರಕ್ಷಿತವಾಗಿರುತ್ತೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಆ ಒಂದು ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತೇಳಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿದಿನ ಏನೇ ಇಲ್ಲ ಅಂದ್ರೂ ಕೂಡ 1.5 ಲಕ್ಷ ಭಕ್ತರು ರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಬರ್ತಾರೆ. ಭಕ್ತರ ಅನುಕೂಲಕ್ಕಾಗಿ ಅಲ್ಲಿ ಒಂದು 4 ಪ್ರತ್ಯೇಕ ಸಾಲುಗಳ ಮೂಲಕ ಗರ್ಭಗುಡಿಗೆ ಪ್ರವೇಶವನ್ನ ಕೂಡ ಕಲ್ಪಿಸಿಕೊಳ್ಳಲಾಗಿದೆ. ದರ್ಶನದ ಬಳಿಕ ಹೊರಬರುವ ಪ್ರತಿಯೊಂದು ನಿರ್ಗಮನ ದ್ವಾರದಲ್ಲೂ ಕಾಣಿಕೆ ಹುಂಡಿಗಳನ್ನ ಅಲ್ಲಿಡಲಾಗಿದೆ. ಸದ್ಯ ದೇವಸ್ಥಾನದ ಆವರಣದಲ್ಲಿ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 40 ಹುಂಡಿಗಳಿವೆ. ಆ 40 ಹುಂಡಿಗಳಲ್ಲಿ ಭಕ್ತರು ನಗದು, ನಾಣ್ಯಗಳು, ಚಿನ್ನ, ಬೆಳ್ಳಿ ಹಾಗೂ ಆಭರಣಗಳನ್ನ ಆ ಹುಂಡಿಗಳಲ್ಲಿ ಹಾಕ್ತಾರೆ, ಅಂದ್ರೆ ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಸಾಮಾನ್ಯ ದಿನಗಳಲ್ಲಿ, ಅಂದ್ರೆ ರೆಗ್ಯುಲರ್ ದಿನಗಳಲ್ಲಿ ಪ್ರತಿದಿನ ಏನೇ ಇಲ್ಲ ಅಂದ್ರೂ ಕೂಡ ಸುಮಾರು 8ರಿಂದ 13 ಲಕ್ಷ ರೂಪಾಯಿವರೆಗೂ ಕೂಡ ಆ ಹುಂಡಿಗಳಲ್ಲಿ, 40 ಹುಂಡಿಗಳಲ್ಲಿ ಒಟ್ಟು 8ರಿಂದ 13 ಲಕ್ಷದವರೆಗೂ ಕೂಡ ಸಂಗ್ರಹವಾಗುತ್ತೆ, ಕಾಣಿಕೆ ಸಂಗ್ರಹವಾಗುತ್ತೆ. ರಾಮನವಮಿ, ದೀಪಾವಳಿ ಸೇರಿದಂತೆ ಹಬ್ಬ ಹರಿದಿನಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಈ ಮೊತ್ತ ನೀವು ನಂಬಲ್ಲ, 50ರಿಂದ 60 ಲಕ್ಷ ರೂಪಾಯಿವರೆಗೂ ಕೂಡ, ಅಂದ್ರೆ ಅಷ್ಟು ರೀಚ್ ಆಗುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ 8ರಿಂದ 13 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗುತ್ತೆ. ಹಬ್ಬ ಹರಿದಿನಗಳು ಬಂದಂತಹ ಸಂದರ್ಭದಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 50ರಿಂದ 60 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗುತ್ತೆ. ಹಾಗಾದ್ರೆ ಇಷ್ಟು ಹಣ ಎಲ್ಲಿಗೆ ಹೋಗುತ್ತೆ? ಅದನ್ನ ಹುಂಡಿಗಳನ್ನ ತೆಗಿಬೇಕಾದ್ರೆ ಏನೆಲ್ಲ ಕಟ್ಟುನಿಟ್ಟಿನ ನಿಯಮಗಳಿದಾವೆ? ಎಸ್, ಆ ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಅಯೋಧ್ಯೆಯಲ್ಲಿರುವಂತಹ 40 ಹುಂಡಿಗಳು ತುಂಬಿದಂತಹ ಬಳಿಕ ಅವುಗಳನ್ನ ಯಾವ ರೀತಿಯಾಗಿ ತೆರೆಯಲಾಗುತ್ತೆ? ಈ ವೇಳೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರತಿನಿಧಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದ್ರೆ SBI ಪ್ರತಿನಿಧಿ, ಹಣ ಎಣಿಕೆ ಸಿಬ್ಬಂದಿ ಹಾಗೂ ತಾಂತ್ರಿಕ ಸಹಾಯ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 4 ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಯಾವುದೇ ಲೋಪ ಅಥವಾ ಅಕ್ರಮಕ್ಕೆ ಅವಕಾಶವಾಗದಂತೆ ಬಹು ಹಂತದ ಮೇಲ್ವಿಚಾರಣೆಯಲ್ಲಿ ಈ ಪ್ರಕ್ರಿಯೆಗಳು ನಡೀತಿರುವಂತಹದ್ದು. ಅಂದ್ರೆ ಎಲ್ಲೂ ಕೂಡ ಭಕ್ತರ ಹಣ ಪೋಲಾಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಬೇರೆ ಬೇರೆ ದೇವಾಲಯಗಳಲ್ಲಿ ಹುಂಡಿಗಳನ್ನೇ ಲಪಟಾಯಿಸ್ಬಿಡ್ತಾರೆ, ಅಥವಾ ಹುಂಡಿಯಲ್ಲಿ ಎಷ್ಟೇ ಕೋಟಿ ಹಣ ಸಂಗ್ರಹವಾಗಿದ್ರೆ ರಾಮನ ಲೆಕ್ಕ ಒಂದು, ಹನುಮಂತನ ಲೆಕ್ಕ ಒಂದು ಅನ್ನೋ ತರ ಆ ರೀತಿಯಾಗಿ ತೋರಿಸ್ಬಿಡ್ತಾರೆ. ಆದ್ರೆ ಅಯೋಧ್ಯೆಯಲ್ಲಿ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಪ್ರತಿನಿಧಿ ಇರ್ತಾರೆ, ಜೊತೆಗೆ ಶ್ರೀರಾಮ ಜನ್ಮಭೂಮಿಯ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಪ್ರತಿನಿಧಿ ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ, ತಾಂತ್ರಿಕ ಸಹಾಯಕ ವರ್ಗ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಮಿನಿಮಮ್ ಏನಿದ್ರು ಕೂಡ 4ರಿಂದ 5 ಜನ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, CCTV ಕಣ್ಗಾವಲಿನಲ್ಲಿ ಹಣ ಸಾಗಣೆ ಮಾಡಲಾಗುತ್ತೆ. ಇದು ಬಹಳ ವಿಶೇಷವಾಗಿದೆ. ಯಾಕೆಂದ್ರೆ ಹಣ ಎಣಿಕೆಯನ್ನ ಮಾಡ್ತಾರೆ. ಹಣ ಎಣಿಕೆಯನ್ನ ಮಾಡಿದಾದ್ಮೇಲೆ ಅದನ್ನ ಸಾಗಿಸ್ಬೇಕಲ್ಲ, ಅಲ್ಲೂ ಕೂಡ CCTV ಕಣ್ಗಾವಲಿನಲ್ಲಿ ಹಣ ಸಾಗಣೆ ಆಗುತ್ತೆ. ಮಿನಿಮಮ್ ಏನೇನು ಹುಂಡಿಯಿಂದ ಸಂಗ್ರಹಿಸಿದ ಹಣವನ್ನ ಕಬ್ಬಿಣದ ಸುರಕ್ಷಿತ ಕಂಟೈನರ್ಗಳಲ್ಲಿ ಇರಿಸಿ ವಿಶೇಷ ಟ್ರಾಲಿಗಳ ಮೂಲಕ ಸುಮಾರು 200 ಮೀಟರ್
ದೂರದಲ್ಲಿರುವಂತಹ ಯಾತ್ರಿ ಸೌಲಭ್ಯ ಕೇಂದ್ರದ ಬೇಸ್‌ಮೆಂಟ್‌ನಲ್ಲಿರುವ ಕೇಂದ್ರ ಎಣಿಕೆ ಕೊಠಡಿಗೆ ಸಾಗಿಸಲಾಗುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆ ಸಿಸಿಟಿವಿ ಕ್ಯಾಮೆರಾಗಳ ನಿರಂತರವೇ ನಡೀತಾ ಇರುವಂಥದ್ದು. ಅಂದ್ರೆ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳಲ್ಲೇ ಈ ಎಲ್ಲಾ ದೃಶ್ಯಗಳನ್ನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಕೂಡ ಮಾಡಲಾಗುತ್ತೆ. ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದಿನಕ್ಕೆ 2 ಪಾಳೆಯಲ್ಲಿ ಹಣ ಎಣಿಕೆ ಆಗುತ್ತೆ. ಅಂದ್ರೆ ಅಯೋಧ್ಯೆಯಲ್ಲಿ ಸಂಗ್ರಹವಾದ ಹಣವನ್ನ ಪ್ರತಿದಿನ 2 ಪಾಳಿಯಗಳಲ್ಲಿ ಹಣವನ್ನ ಎಣಿಕೆ ಮಾಡಲಾಗುತ್ತದೆ. ಮೊದಲ ಪಾಳಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಹಾಗೂ ಎರಡನೇ ಪಾಳಿ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಪ್ರತಿ ಪಾಳೆಯಲ್ಲಿ ಅಂದ್ರೆ ಪ್ರತಿ ಒಂದು ಶಿಫ್ಟ್ ಟೈಮಿಂಗ್ ಅಲ್ಲಿ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 20ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಹಣ ಎಣಿಕೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಎಣಿಕೆ ವೇಳೆ ಯಾವುದೇ ಅಕ್ರಮ ನಡೆಯದಂತೆ ಸಿಬ್ಬಂದಿಗೆ ವಿಶೇಷ ಭದ್ರತಾ ನಿಯಮಗಳನ್ನು ಕೂಡ ಜಾರಿಗೊಳಿಸಲಾಗುತ್ತೆ. ಜೇಬುಗಳಿಲ್ಲದ ಉಡುಪು ಧರಿಸುವುದು ಕಡ್ಡಾಯವಾಗಿರುತ್ತೆ. ಕೆಲಸದ ಅವಧಿಯಲ್ಲಿ ಅನಗತ್ಯ ಓಡಾಟಕ್ಕೆ ಅವಕಾಶ ಇರುವುದಿಲ್ಲ. ನಿಗದಿತ ವಿರಾಮದ ಸಮಯದಲ್ಲಿ ಮಾತ್ರ ಸಿಬ್ಬಂದಿಗೆ ಹೊರ ಹೋಗಲು ಅವಕಾಶ ನೀಡಲಾಗುತ್ತೆ. ಇನ್ನು ಚಿನ್ನ ಬೆಳ್ಳಿ ನಗದು ಅಂದ್ರೆ ಚಿನ್ನ ಇಷ್ಟು ಪ್ರೊಸೆಸ್ ಕೂಡ ನಾನು ಹೇಳಿದ್ದು ನಗದು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ ಏನು ಎತ್ತ ಅದ್ರ ಬಗ್ಗೆ ಹೇಳಿದೆ. ಇನ್ನು ಚಿನ್ನ ಬೆಳ್ಳಿಯನ್ನು ಯಾವ ರೀತಿಯಾಗಿ ಅದನ್ನ ವಿಂಗಡಣೆ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಪ್ರತಿದಿನ ಸರಾಸರಿ 1ರಿಂದ 1.5 ಲಕ್ಷ ಭಕ್ತರು ರಾಮಲಲ್ಲಾ ದರ್ಶನಕ್ಕೆ ಆಗಮಿಸ್ತಾರೆ. ಭಕ್ತರ ಅನುಕೂಲಕ್ಕಾಗಿ 4 ಪ್ರತ್ಯೇಕ ಸಾಲುಗಳ ಮೂಲಕ ಗರ್ಭಗುಡಿಗೆ ಪ್ರವೇಶವನ್ನು ಕೂಡ ಕೊಡ್ತಿರುವಂತದ್ದು. ಸುಮಾರು 40 ಹುಂಡಿಗಳಿರುವುದು. ಅದರಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅಂತೇಳಿ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಎರಡೆರಡು ಪಾಳ್ಯದಲ್ಲೂ ಕೂಡ ಕೆಲಸ ಮಾಡ್ತಿರುವಂಥದ್ದು. ಸೊ ಇಷ್ಟೆಲ್ಲಾ ಈ ಒಂದು ಕಟ್ಟುನಿಟ್ಟಿನ ಕ್ರಮದಲ್ಲಿ ಈ ಅಯೋಧ್ಯೆಯಲ್ಲಿ ಸಂಗ್ರಹವಾಗುವಂತಹ ಒಂದು ಕಾಣಿಕೆ ಹುಂಡಿಯನ್ನ ತೆರೆಯಲಾಗುತ್ತೆ ಅಥವಾ ಅದನ್ನ ಒಂದು ಸೇಫ್ ಆಗಿ ಇಡಲಾಗುತ್ತೆ. ಅಂದ್ರೆ ಎಲ್ಲೂ ಕೂಡ ಹಣ ಪೋಲಾಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋದು ಈಗ ಒಂದು ವರದಿ ಕೂಡ ಆಗಿರುವಂತದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.